ಕಾರ್ಯಕ್ರಮ ಯಾಕೆ ಮಾಡ್ತೀವಿ, ಹೇಗೆ ಮಾಡ್ತೀವಿ ಮತ್ತು ಹೇಗೆ ಮಾಡಬೇಕು ಅನ್ನೋದು ಆಯೋಜನೆ ನಿರೂಪಣೆ ಇರುತ್ತೆ. ನಿರೂಪಣಾ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಮಾಡ್ತಾರೆ. ಪ್ರಾಂತ್ಯ ಉಪಾಧ್ಯಕ್ಷರಾಗಿದ್ದರೆ ವಿಶ್ವ ಹಿಂದೂ ಪರಿಷತ್. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿಂದೂ ಮಹಾಗಣಪತಿಯ ಸರ್ವ ಭಕ್ತಾದಿಗಳು, ಹಿಂದೂ ಸಂಘಟನೆಗಳಿಗೂ, ಹಿಂದೂ ಸಮಸ್ಯೆಗಳನ್ನು ನಡೆಸಿರ್ತಕ್ಕಂಥ ಸಂಘ ಸಂಸ್ಥೆಗಳು ನಡೆಸಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ ನಾನು ಸ್ವಾಗತವನ್ನು ಕೊಡ್ತಾ, ಇಲ್ಲಿ ಹೇಳೋದಕ್ಕೆ ವಿಚಾರ ಏನಂದರೆ, ಮುಖ್ಯವಾಗಿ 2019ರಲ್ಲಿ ಏನು ಆರಂಭ ಆಯಿತು ಹಿಂದೂ ಮಹಾಗಣಪತಿ, ಅದು ಒಂದು ಒಳ್ಳೆಯ ಆಯಾಮವನ್ನು ತಗೊಂಡು ಅದರ ನಮ್ಮ ಈ ಒಂದು ಹಿಂದೂ ಮಹಾಗಣಪತಿ ಇನ್ಸ್ಪಿರೇಷನ್ ನಮ್ಮ ಚಿತ್ರದುರ್ಗದ ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ನಡೀತಕ್ಕಂಥ ಹಿಂದೂ ಮಹಾಗಣಪತಿ, ಅದು ಸುಮಾರು ಒಂದು 19 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ಒಂದು ಇವತ್ತಿನ ದಿವಸ ಶೋಭಾಯಾತ್ರೆಗೆ ಸುಮಾರು 5 ಲಕ್ಷ ಜನ ಸೇರ್ತಕ್ಕಂಥ ಒಂದು ಮಹಾನ್ ಕಾರ್ಯಕ್ರಮವಾಗಿ ಇವತ್ತು ಇಡೀ ನಮ್ಮ ಪ್ರಪಂಚದಾದ್ಯಂತ ಹೆಸರು ಮಾಡಿದೆ. ನಿತ್ಯ ಕಮ್ಮಿ ಅಂದರೂ ಒಂದು 25ರಿಂದ 30 ಸಾವಿರ ಜನ ದರ್ಶನ ತಗೊಳ್ತಾರೆ. ಬರೀ ನಮ್ಮ ಜಿಲ್ಲೆಯಿಂದಲ್ಲ, ಬೇರೆ ಜಿಲ್ಲೆಗಳಿಂದ ಬಂದು ಅಲ್ಲಿ ಹಿಂದೂ ಮಹಾಗಣಪತಿಗೆ ದರ್ಶನ ತಗೊಳ್ಲಿಕ್ಕೆ ಬಂದು ಆ ದೇವರ ಆಶೀರ್ವಾದ ತಗೊಳ್ಲಿಕ್ಕೆ ಬರ್ತಾರೆ. ಅವರ ಕೈಲಾದಂಥ ಸೇವೆನೂ ಮಾಡುತ್ತಾರೆ. ಅದೇ ರೀತಿ ಅದರ ಒಂದು ಇನ್ಸ್ಪಿರೇಷನಲ್ಲಿ ನಾವು 2019ರಲ್ಲಿ ಈ ನಮ್ಮ ಚಳ್ಳಕೆರೆಯಲ್ಲಿ ಹಿಂದೂ ಮಹಾಗಣಪತಿಯನ್ನು ಆರಂಭಿಸಿದ್ವಿ. ಅವತ್ತಿನಿಂದ ಚಿಕ್ಕದಾಗಿ ಆರಂಭ ಆಗಿದ್ದು ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಎಲ್ಲ ನಡೀತಾ ಇದೆ. ಸುಮಾರು ಈ ವರ್ಷ 14ನೇ ತಾರೀಕು ಪ್ರತಿಷ್ಠಾಪನೆ ಮಾಡಿ 24ನೇ ತಾರೀಕು ಗಣಪತಿಯ ಶೋಭಾಯಾತ್ರೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅದರ ಮಧ್ಯದಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಒಂದು ದಿವಸ ನಮ್ಮ ಮುಖ್ಯವಾದ ಇವೆಂಟ್ಸ್, ನಾನು ಹೇಳೋದು ಮುಖ್ಯವಾದ ಕಾರ್ಯಕ್ರಮಗಳ ಬಗ್ಗೆ ಹೇಳೋದಾದರೆ, ಆ ಒಂದು ಏನು ಚಳ್ಳಕೆರಮ್ಮ ಉಳಿಸ್ಲಮ್ಮ ಗ್ರಾಮ ದೇವತೆಗಳನ್ನ ಹೊರಡಿಸ್ಕೊಂಡ್ಬಂದು ನಮ್ಮ ಪೆಂಡಲ್ನಲ್ಲಿ ಪ್ರತಿಷ್ಠಾಪನೆ ಕೂರಿಸಿ ಅವ್ರನ್ನ ಅವತ್ತು ಅವರ ಸನ್ನಿಧಾನದಲ್ಲಿ ಆ ತಾಯಂದರು ಬಂದು ತಮ್ಮ ಮಗನಾದಂಥ ಗಣಪತಿಯ ವೈಭವವನ್ನು ನೋಡಲಿಕ್ಕೆ ಆ ಚಂಡಿಕೋಮ ಗಣಹೋಮವನ್ನು ಅವತ್ತು ಇಟ್ಕೊಂತು. ಅದೊಂದು ಬಹಳ ಮುಖ್ಯವಾದ ಘಟ್ಟ. ನಾವು ಈ ಕಳೆದ 3 ವರ್ಷದಿಂದ 2 ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಅದರ ವಿಭಾಗವಾಗಿ 100 ಜನಕ್ಕೆ ಅವತ್ತು ಪ್ರಸಾದ ದಾಸೋಹದ ವ್ಯವಸ್ಥೆಯೂ ಇರುತ್ತೆ. ಸೊ ಹಿಂಗಿರೋದ್ರಿಂದ ನಾವು ಏನು ನಡೆಸ್ಕೊಂಡು ಬರ್ತಾ ಇದ್ದೀವಿ, ಇದರ ಒಂದು ಭಾಗವಾಗಿ ಇನ್ನು ಕೆಲವು ಸಾಯಂಕಾಲದ ಕಾರ್ಯಕ್ರಮಗಳು ಇರುತ್ತೆ. ಸಾಯಂಕಾಲದ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಒಂದು ಹೆಣ್ಣು ಮಕ್ಕಳು ಎಲ್ಲ ಸೇರಿ ಒಂದು 500ರಿಂದ 1000 ಜನ ಸಾಮೂಹಿಕವಾಗಿ ಲಲಿತಾ ಸಹಸ್ರನಾಮ ಪಠಣ ಮಾಡೋದು, ಅದೊಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ. ಆಮೇಲೆ ಇನ್ನೊಂದು ದಿವಸ ಇದು ದೀಪಲಕ್ಷ್ಮಿ ಪೂಜೆಯನ್ನು ಒಂದು ಮಾಡಬೇಕು ಅನ್ನೋದು ಹೊಸ ಯೋಜನೆ ಈ ವರ್ಷದಿಂದ ಯೋಚನೆ ಮಾಡಿದ್ದೀವಿ. ಆಮೇಲೆ ದೇಶಭಕ್ತಿ ಗೀತೆಗಳು, ಜಾನಪದ ಗೀತೆಗಳು ಮತ್ತು ಭಕ್ತಿಗೀತೆಗಳನ್ನು ಹೇಳ್ತಕ್ಕಂಥ ಎಷ್ಟೋ ಒಂದು ಕಲಾವಿದರುಗಳನ್ನ ಕರೆಸಿ ಅವ್ರನ್ನ ಕಾರ್ಯಕ್ರಮ ಕೊಡಿಸ್ತಕ್ಕಂಥದ್ದು ಒಂದು ಕಾರ್ಯಕ್ರಮದ ಸಮೇತ ಮಾಡೋದಕ್ಕೆ ಯೋಚನೆ ಮಾಡಿಕೊಂಡಿದ್ದೀವಿ. ಹೀಗಿರೋದ್ರಿಂದ ಈ ಎಲ್ಲ ಕಾರ್ಯಕ್ರಮಗಳು ಜೊತೆಗೆ ಇನ್ನೂ ಕೆಲವು ಕಾರ್ಯಕ್ರಮಗಳು ಸಮೇತ ಯೋಜನೆ ಮಾಡಿದ್ದೀವಿ. ಒಂದೇ ಥರ ಅಲ್ಲ, ನಮ್ಮಲ್ಲಿ ಏನು ಈ ಬೇರೆ ಗಣಪತಿಗಳಲ್ಲಿ ನಡೀತಕ್ಕಂಥ ಕೆಲವು ನಮ್ಮ ಕಾರ್ಯಕ್ರಮಗಳನ್ನ ನಾವು ನಮ್ಮಲ್ಲಿ ಮಾಡಲಿಕ್ಕೆ ಅನುಮತಿ ಇಲ್ಲ. ಅದು ನಮ್ಮದೇ ಆದಂಥ ಪದ್ಧತಿ ಇರಬೇಕು. ನಮ್ಮ ಹಿಂದೂಗಳ ಭಾವನೆಗಳನ್ನ ತೋರಿಸ್ತಕ್ಕಂಥದ್ದು, ಹಿಂದೂ ಧರ್ಮದ ಕಾರ್ಯಗಳನ್ನ ಜನಗಳಿಗೆ ಪರಿಚಯ ಮಾಡುವಂಥದ್ದು. ಈಗಿನ ಏನು ಯಂಗ್ಸ್ಟರ್ ಜನ್ರೇಷನ್ ಇದೆ, ಅವರಿಗೆ ನಮ್ಮ ಹಿಂದೂ ಕಾರ್ಯಕ್ರಮಗಳ ಒಂದು ರೂಪರೇಷೆಗಳ ಬಗ್ಗೆ ಪರಿಚಯ ಮಾಡಿಕೊಡೋದು, ಅದನ್ನು ನಡೆಸಿ ನಾವು ಒಂದು 11 ದಿನಗಳ ಈ ಒಂದು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಯೋಜನೆ ಹಾಕ್ಕೊಂಡಿದ್ದೀವಿ.
ಅದಕ್ಕೆ ಬೇಕಾದಂಥ ಸಾಕಷ್ಟು ಹಣದ ಸಂಗ್ರಹ ಸಮೇತ ಬಹಳಷ್ಟು ಬೇಕಾಗಿದೆ. ಆದ್ದರಿಂದ ತಾವೆಲ್ಲರೂ ಗಮನ ಕೊಟ್ಟು ಎಲ್ಲರೂ ಸಹಕಾರ ತಗೊಂಡು ಎಲ್ಲರೂ ಎಲ್ಲ ವಿಭಾಗದಲ್ಲೂ ಒಂದೊಂದು ಒಂದು ಗ್ರೂಪ್ನ ಮಾಡಿಕೊಂಡು ಆಯಾ ಗ್ರೂಪಲ್ಲಿ ಬರ್ತಕ್ಕಂಥ ಅವ್ರವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಿಭಾಯಿಸ್ತಾ ಎಲ್ಲವನ್ನು ಮಾಡಬೇಕು. ಮುಖ್ಯವಾದ ಘಟ್ಟ ಬಂದು 11 ದಿವಸ ಕಾರ್ಯಕ್ರಮ ನಡೆಯೋದು ಅದೆಲ್ಲ ಒಂದಾದರೆ ಅದಾದಮೇಲೆ ಶೋಭಾಯಾತ್ರೆದು ಒಂದು ದೊಡ್ಡ ಭಾಗವಾಗಿರುತ್ತೆ. ಶೋಭಾಯಾತ್ರೆ ಸಮಿತಿಯ ಅಧ್ಯಕ್ಷರಾಗಂತರೂ ಅವರಿಗೆ ಬಹಳಷ್ಟು ಒಂದು ಜವಾಬ್ದಾರಿನೂ ಇರುತ್ತೆ. ಯಾಕಂದರೆ ಇಡೀ ಶೋಭಾಯಾತ್ರೆ ಏನು ನಾವು ಅವತ್ತು ಒಂದು ದಿವಸ ಬೆಳಗಿಂದ ರಾತ್ರಿವರೆಗೂ ಮಾಡ್ತೀವಿ, ಅದು ಇಡೀ ನಮ್ಮ ತಾಲೂಕಿನಾದ್ಯಂತ ಬೇರೆ ತಾಲೂಕಿನ ಜನಗಳ ಸಮೇತ ಅವತ್ತು ಸೇರ್ತಾರೆ. ಸೇರಿ ವಿಜೃಂಭಣೆಯಿಂದ ಏನು ನಡೆಯುತ್ತೆ ಆ ಒಂದು ಶೋಭಾಯಾತ್ರೆಗೆ ಅದರ ಭಾಗವಾಗಿ ಎಲ್ಲ ವಿಭಾಗಗಳವರು ಸೇರಿ, ಮಾತೆಯರು, ಯೂತ್ಸು ಎಲ್ಲರೂ ಸೇರಿ ಅವತ್ತಿನ ದಿವಸ ಒಗ್ಗಟ್ಟಾಗಿ ಎಲ್ಲರೂ ಬಂದು ತಮ್ಮ ಕೆಲಸಗಳನ್ನ ಬದಿಗಿಟ್ಟು ಒಂದು ದಿವಸ ಸಂಪೂರ್ಣವಾಗಿ ಸಮಯ ಕೊಡಬೇಕು. ಮತ್ತೆ ದಿನ ಸಾಯಂಕಾಲ ಬೆಳಿಗ್ಗೆಯಿಂದ ಏನೂ ಇರಲ್ಲ ಕಾರ್ಯಕ್ರಮಗಳು, ಆದರೆ ಸಾಯಂಕಾಲ 6 ಗಂಟೆಯಿಂದ 10 ಗಂಟೆವರೆಗೂ ಕಾರ್ಯಕ್ರಮಗಳು. ಅತಿ ಹೆಚ್ಚಿನ ಜನ ದರ್ಶನಕ್ಕೆ ಬರ್ತಾರೆ. ಯಾಕಂದರೆ ಅಲ್ಲಿ ಆ ಗಣಪತಿ ನಾವೇನು ಇಡ್ತಾ ಇದೀವಿ ಅದು ಸುಮಾರು ಒಂದು 60-70 ವರ್ಷದಿಂದ ಗಣಪತಿ ಇಟ್ಟಂಥ ಜಾಗ. ಒಬ್ಬರಲ್ಲ ಗಣಪತಿನ ಇಟ್ಕೊಂಡೇ ಬಂದಿದ್ದಾರೆ. ಅಲ್ಲಿ ಗಣಪತಿ ಆ ವರ್ಷ ಇಡಲ್ಲ ಅಂದಿದ್ದಕ್ಕೆ ನಾವು 2019ರಲ್ಲಿ ಗಣಪತಿನ ಅಲ್ಲಿಟ್ಟು ಆರಂಭಿಸಿದ್ದು. ಆದ್ದರಿಂದ ಈಗ ಭಾಳಷ್ಟು ಜನ, ಎಷ್ಟೊಂದು ಜನ ನಾವು ನೋಡಿದಂಗೆ ಅವ್ರು ಚಳ್ಳಕೆರೆ ಎಲ್ಲೆಲ್ಲೋ ಇರ್ತಾರೆ, ಚಳ್ಳಕೆರೆ ಬಂದರೆ ಅವ್ರು ಬಂದು ಒಂದು ದರ್ಶನ ಮಾಡೋಬೇಕು. ಯಾಕಂದರೆ ಇಲ್ಲಿ ಯಾವುದೋ ಒಂದು ಗಣಪತಿ ಇರುತ್ತೆ, ಗಣಪತಿ ನಡೆಸ್ತಾ ಇರ್ತಾರೆ, ನಾವು ದರ್ಶನ ಮಾಡ್ಬೇಕು ಅನ್ನೋದು ಒಂದು ಮಾನಸಿಕ ಭಾವನೆ ಅವರಲ್ಲಿದೆ. ಹಂಗಾಗಿ ಅವರೇ ಬಂದು ಹೇಳ್ತಾರೆ, ಸರ್ ನಾವೊಂದು 20 ವರ್ಷದಿಂದ ಬರ್ತೀವಿ, 25 ವರ್ಷದಿಂದ ಬರ್ತೀವಿ, ನಮ್ಮ ಊರಲ್ಲಿರಲ್ಲ, ಗಣಪತಿಗೆ ಬಂದರೆ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ದೈವ ಭಕ್ತಿ ಭಾವನೆಯಿಂದ ಬಂದವರು ಮಾಡ್ತಾರೆ. ಆದ್ದರಿಂದ ನಾನು ತಮ್ಮಲ್ಲೆಲ್ಲರ ಹತ್ರ ಕೇಳ್ಕೊಳ್ಳೋದೇನೆಂದರೆ, ತಾವುಗಳು ನಿತ್ಯ ಅಟ್ಲೀಸ್ಟ್ ಸಾಯಂಕಾಲ 6ರಿಂದ 10 ಗಂಟೆವರೆಗೂ ಸ್ವಲ್ಪ ಸಮಯ ಕೊಟ್ಟು ಬಂದು ಗಣಪತಿ ಪೆಂಡಾಲ್ ಹತ್ರ ಗಣಪತಿ ಬರ್ತಕ್ಕಂಥ ಭಕ್ತರಿಗೆ ಸ್ವಲ್ಪ ಸಹಾಯ ಮಾಡ್ತಕ್ಕಂಥ ಜೊತೆಗಿರಬೇಕು. ಅದಾದಮೇಲೆ ಮುಖ್ಯವಾಗಿ ನಾವು ಇವತ್ತಿನಿಂದ ಹಣದ ಸಂಗ್ರಹಣೆಯನ್ನು ಆರಂಭಿಸ್ತಾ ಇದ್ದೀವಿ. ಅದರದ್ದು ಭಾಳ ದೊಡ್ಡದು ಒಂದು ಇದು ಇರುತ್ತೆ ಕೆಲಸ. ಭಾಳ ಒಂದು ದೊಡ್ಡ ಜವಾಬ್ದಾರಿನ ಎಲ್ಲರೂ ಹೊತ್ಕೊಂಡು ಮಾಡಬೇಕಾಗಿದೆ. ಅದು ಒಬ್ಬರಿಗೆ ಇಬ್ಬರಿಗೆ 15 ಜನ ಇವರು ಕೂಡ ಅವ್ರು ಮಾಡ್ಕೊಂತಾರೆ ಅಂತ ದಯವಿಟ್ಟು ಅಂದ್ಕೋಬೇಡ್ರಿ. ಎಲ್ಲರೂ ಸೇರಿ ನಿಮ್ಮ ಕೈಲಾದಂಥ ನಿಮ್ಮ ಒಂದು ನೆಟ್ವರ್ಕ್ ಏನಿರುತ್ತೆ, ನಿಮ್ಮ ಸಂಪರ್ಕದಲ್ಲಿ ಯಾರು ಇರ್ತಾರೆ ಅವರೆಲ್ಲ ಸೇರಿಸ್ಕೊಂಡು ಮಾಡಿಕೊಂಡು ಈ ಒಂದು ಹಣದ ಸಂಗ್ರಹಣೆ ದೊಡ್ಡ ಜವಾಬ್ದಾರಿನ ತಾವುಗಳು ಎಲ್ಲ ನಿಭಾಯಿಸಬೇಕು. ಯಾಕಂದರೆ ಸಾಕಷ್ಟು ಜನ ಯೂತ್ಸ್ ಇರೋದ್ರಿಂದ ನಿಮ್ಗೆ ಸಾಕಷ್ಟು ಜನ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇದ್ದೇ ಇರ್ತಾರೆ. ಇದು ಇವತ್ತು ಯಾರೋ ಹಿರಿಯರು ಮಾಡ್ತಾ ಇದ್ದಾರೆ ಅಂದರೆ ನೆಕ್ಸ್ಟ್ ನೀವೇ ಮಾಡಬೇಕಾಗುತ್ತೆ. ಎಲ್ಲರೂ ಮುಂದೆ ಬರ್ತಕ್ಕಂಥ ಯಂಗ್ಸ್ಟರ್ಸ್ಗೆ ಜವಾಬ್ದಾರಿ ಹೊರತು ಈಗ ಮಾಡ್ತಿರೋ ಜವಾಬ್ದಾರಿ ಈಗ 8-10 ವರ್ಷದಿಂದ ಮಾಡಿದ್ದೀವಿ, ನೆಕ್ಸ್ಟ್ ನೀವು ಜವಾಬ್ದಾರಿ ತಗೊಂಡು ನೀವು ನಡೆಸ್ಕೊಂಡು ಹೋಗ್ಬೇಕು. ಇದು ಅದೇನು ನಿರಂತರ ನಡೀತಕ್ಕಂಥದಕ್ಕೆ ನೀವೆಲ್ಲ ಭಾಗವಹಿಸಿ ದೊಡ್ಡದಿದ್ದಾರೆ ಬಿಡಪ್ಪ ನಮಗೇನು ಅಂತ ದಯವಿಟ್ಟು ಹಿಂಸರಿಬೇಡ್ರಿ. ನೀವೇ ಮುಂದೆ ಬಿದ್ದು ಬರ್ರಿ. ಅದಕ್ಕಿಂತ ಸಂತೋಷವಾದಂಥ ವಿಚಾರ ಇನ್ನೊಂದಿಲ್ಲ. ನೀವೆಲ್ಲ ಸೇರಿಕೊಂಡು ಮುಂದೆ ಬಿದ್ದು ಬಂದು ಸೇರಿಕೊಂಡು ಮಾಡೋದಕ್ಕೆ ನೀವೆಲ್ಲ ಮನಸ್ಸು ಕೊಟ್ಟು ಮಾಡಿರಿ ಅಂತ ನಾನು ಕೇಳ್ತಾ ಈ ಒಂದು ಸಭೆ ಬಂದಿರ್ತಕ್ಕಂಥ ಎಲ್ಲರಿಗೂ ನಾನು ನಮಸ್ಕಾರ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ಶಿವಶಂಕರ್, ಪ್ರೀತಿಯ ಪರಿಚಯ ಚಾನಲ್ ಎಡಿಟರ್ ಆ್ಯಂಡ್ ಓನರ್. ಈ ವಾರದ ಪ್ರತಿಭಾ ಪರಿಚಯ, ವ್ಯಕ್ತಿ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡಿ, ಲೈಕ್ ಮಾಡಿದಷ್ಟು ಮುಂದಿನ ವಿಡಿಯೋ ತೆಗೆಯೋದಕ್ಕೆ ನಮಗೆ ಸ್ಪಿರಿಟ್ ಬರುತ್ತೆ. ಜೊತೆಗೆ ನಿಮಗೆ ಯಾವ ಮಾಹಿತಿ ಇಷ್ಟ, ಯಾವ ಥರದ ವಿಡಿಯೋ ಇಷ್ಟ ಅನ್ನೋದನ್ನ ನಮಗೆ 9535499247 ಈ ನಂಬರು ಅಥವಾ 7619579103 ಈ ನಂಬರ್ ವಾಟ್ಸಪ್ಗೆ ಇನ್ಫಾರ್ಮೇಷನ್ ಮಾಡಿ. ನೀವು ಇಂಥ ವಿಡಿಯೋ ಬೇಕಂತ ಮಾಡಿದ ಇನ್ಫಾರ್ಮೇಷನ್ನು ಕನಿಷ್ಠ ಒಂದು 20 ಜನ ಅದೇ ಥರದ ವಿಡಿಯೋ ಬೇಕು ಅಂತ ಹೇಳಿದರೆ ಆ ವಿಡಿಯೋ ಮಾಡಿ ಹಾಕ್ತೀವಿ.